ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಹಾಗೂ ಜಿಲ್ಲಾ ಘಟಕ ಬೆಳಗಾವಿ ಇವರ ನಿರ್ದೇಶನದಂತೆ ಬೈಲಹೊಂಗಲ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ನಡೆಯಿತು. ಚಿತ್ರನಟ ಶಿವರಂಜನ್ ಬೋನ್ ಅವರ ಸಮ್ಮುಖದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂತನ ಪದಾಧಿಕಾರಿಗಳನ್ನು ಘೋಷಿಸಲಾಯಿತು. ಈ ವೇಳೆ ಮಾತನಾಡಿದ ಶಿವರಂಜನ್ ಬೋನ್ ಅವರು, ಶಿಕ್ಷಕರ ಸಂಘವು ಕೇವಲ ಸಂಘಟನೆಯಾಗಿ ಉಳಿಯದೆ ಶಿಕ್ಷಕರ ಹಿತಾಸಕ್ತಿ ಕಾಪಾಡುವ ಬಲಿಷ್ಠ ವೇದಿಕೆಯಾಗಬೇಕು. ನೂತನ ಪದಾಧಿಕಾರಿಗಳು ಹಿರಿಯ ಹಾಗೂ ಕಿರಿಯ ಶಿಕ್ಷಕರೊಂದಿಗೆ ಸಮನ್ವಯ ಸಾಧಿಸಿಕೊಂಡು ಸಂಘದ ಅಭಿವೃದ್ಧಿ ಹಾಗೂ ಶಿಕ್ಷಕರ ಸಮಸ್ಯೆಗಳ ಪರಿಹಾರಕ್ಕಾಗಿ ಸೇವಾ ಮನೋಭಾವದಿಂದ ಕಾರ್ಯನಿರ್ವಹಿಸಬೇಕೆಂದು ಸಲಹೆ ನೀಡಿದರು. ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಗುರುರಾಜ್ ಬೋನ್ ಅವರು ಮಾತನಾಡಿ, ಶಿಕ್ಷಕರ ಬಹುದಿನಗಳ ಕನಸಾಗಿರುವ ಗುರುಭವನ ನಿರ್ಮಾಣ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು ಅದನ್ನು ಪೂರ್ಣಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ಜೊತೆಗೆ ತಾಲೂಕಿನ ಶಿಕ್ಷಕರು ಎದುರಿಸುತ್ತಿರುವ ವಿವಿಧ ಆಡಳಿತಾತ್ಮಕ ಹಾಗೂ ಸೇವಾ ಸಂಬಂಧಿತ ಸಮಸ್ಯೆಗಳನ್ನು ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಅವುಗಳಿಗೆ ಶಾಶ್ವತ ಪರಿಹಾರ ದೊರಕುವಂತೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು. ನೂತನ ಸಂಘದ ಪದಾಧಿಕಾರಿಗಳಾಗಿ ಗುರುರಾಜ್ ಬೋನ್ ಅವರ ಅಧ್ಯಕ್ಷರಾಗಿ, ಪ್ರಕಾಶ್ ಪಾಟೀಲ್ ಗೌರವ ಅಧ್ಯಕ್ಷರಾಗಿ, ರಮೇಶ್ ಗೌಡ ದೊಡ್ಡಗೌಡರು ಉಪಾಧ್ಯಕ್ಷರಾಗಿ, ಮಂಜುಳಾ ಶೆಟ್ಟರ್ ಮಹಿಳಾ ಉಪಾಧ್ಯಕ್ಷರಾಗಿ, ಅರ್ಜುನ್ ಕೋಡಿನವರ ಪ್ರಧಾನ ಕಾರ್ಯದರ್ಶಿಯಾಗಿ, ಮಹಾಂತೇಶ್ ಮುರುಗೋಡ್ ಕೋಶಾಧ್ಯಕ್ಷರಾಗಿ, ರೋಷನ್ ಬಿ ಮಕಾನ್ದಾರ್ ಮಹಿಳಾ ಸಹ ಕಾರ್ಯದರ್ಶಿಯಾಗಿ, ಪುಂಡ್ಲಿಕ್ ನಿಕಮ್ನವರ್ ಹಾಗೂ ನಾಗವೇಣಿ ತಳವಾರ್ ಸಂಘಟನಾ ಕಾರ್ಯದರ್ಶಿಗಳಾಗಿ ಆಯ್ಕೆಯಾದರು. ಅದೇ ರೀತಿ ದಮಯಂತಿ ಪಾಟೀಲ್, ಪ್ರಕಾಶ್ ನಾಯ್ಕರ್, ವಿಠಲ್ ಹುಣಸಿಕಟ್ಟಿ, ಆಶಾ ಬಾಳಿಗಟ್ಟಿ, ದುಂಡಪ್ಪ ಹಲಿಕಿ ಹಾಗೂ ಮಲ್ಲಿಕಾರ್ಜುನ್ ಹಾರುಗೊಪ್ಪ ಅವರು ನಿರ್ದೇಶಕರಾಗಿ ಆಯ್ಕೆಯಾದರು. ಕಾರ್ಯಕ್ರಮದಲ್ಲಿ ಆಯ್ಕೆಯಾದ ಎಲ್ಲ ನೂತನ ಪದಾಧಿಕಾರಿಗಳನ್ನು ಚಿತ್ರನಟ ಶಿವರಂಜನ್ ಬೋನ್ ಅವರು ಸತ್ಕರಿಸಿ ಅಭಿನಂದಿಸಿದರು. ಈ ವೇಳೆ ಪುರಸಭೆಯ ಮಾಜಿ ಉಪಾಧ್ಯಕ್ಷ ಮಹಂತೇಶ್ ತುರ್ಬರಿ ಸೇರಿದಂತೆ ಶಿಕ್ಷಕರು, ಸಂಘದ ಸದಸ್ಯರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಗುರು ಬೋಳನ್ನವರು ಹಾಗೂ ಎಲ್ಲ ನನ್ನ ಆತ್ಮೀಯ ಮಿತ್ರ ಮಂಡಳಿ, ನನ್ನ ಸಹೋದರಿಯರು, ತಾವು ಗೌರವ ಅಧ್ಯಕ್ಷರಾಗಿ ನಮ್ಮ ಪಾಟೀಲರು ಹಾಗೂ ಉಪಾಧ್ಯಕ್ಷರಾಗಿ ನಮ್ಮ ದೊಡ್ಡಗೌಡರವರು ಆಯ್ಕೆಯಾಗಿದ್ದಾರೆ. ಇದರಲ್ಲಿ ಒಂದು 15 ಜನ ಆಡಳಿತ ಮಂಡಳಿ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಆದ್ದರಿಂದ ಇವರು ಒಳ್ಳೆಯ ಕೆಲಸ ಮಾಡಲಿ. ತಾವೆಲ್ಲರೂ ಹಿರಿಯ ಶಿಕ್ಷಕರನ್ನು ನೀವು ಒಗ್ಗೂಡಿಸಿಕೊಂಡು ಆದಷ್ಟು ಒಳ್ಳೆಯ ಕೆಲಸ ಮಾಡಬೇಕು. ಸಾಕಷ್ಟು ಶಿಕ್ಷಕರ ತೊಂದರೆಗಳು ನಡೆಯಿರ್ತವೆ. ಆ ಶಿಕ್ಷಕರ ಸಂಘದಿಂದ ನೀವು ಆ ಎಲ್ಲ ಶಿಕ್ಷಕರ ಕೆಲವು ತೊಂದರೆಗಳನ್ನು ಸರಿಪಡಿಸುವುದಕ್ಕೆ ತಾವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿರಿ. ನಿಮ್ಮೆಲ್ಲರಿಗೂ ನಾನಾಗಲಿ, ನಮ್ಮ ಮಹಂತೇಶ್ ತೊರ್ಮರಿ ಅವರಾಗಲಿ, ಇಲ್ಲ ಪತ್ರಕರ್ತರ ಬಳಗಿರಲಿ, ನಮ್ಮ ಯುವ ಸಂಘಟನೆಗಳು, ಶಾಸಕರನ್ನು ಒಳಗೊಂಡು ಎಲ್ಲರೂ ನಾವು ನಿಮ್ಮ ಹಿಂದೆ ಇದ್ದೇವೆ ಅಂತೇಳಿ ಅನ್ನೋ ಮಾತನ್ನು ಹೇಳಿ ತಮಗೆಲ್ಲರಿಗೂ ಶುಭವಾಗಿ